ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನಾಳ್ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಅಲ್ರಿ, ಅದಕ್ಕೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತೇನು ನನ್ನ ಪೂಜೆ ವಿಧಾನ ಎಲ್ಲ ಹೆಂಗೆ ಮಾಡಿದೆ ಮತ್ತು ಪೂಜೆ ಎಲ್ಲ ನಮ್ದು ಹೆಂಗಾಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ನೋಡ್ರಿ 4:15 ಆಗೈತಿ. ಇವಾಗ ಎದ್ದೀನಿ. ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಹಿಂದಿನ ರಾತ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ, ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಅದೆಲ್ಲ ಗುಡಿಸ್ಕೊಂಡು ಪರ್ಶೆದೆಲ್ಲ ಒರೆಸ್ಕೊಳ್ಳೋದಿತ್ತು ರೀ. ಎಲ್ಲ ಕೋಲಿನೂ ಪರ್ಶೆದು ಕಸ ಗುಡಿಸ್ಕೊಂಡು ಪರ್ಶೆ ಒರೆಸ್ಕೊಳಕತ್ತಿದ್ದೆ ರೀ. ಪರ್ಶೆ ಒರೆಸ್ಕೊಳಕ್ಕೆ ನಾನು ಸ್ವಲ್ಪ ಫಿನಾಯಿಲ ಮತ್ತು ಉಪ್ಪು ಹಾಕ್ಕೊಂಡು ಪರ್ಶೆ ಒರೆಸ್ಕೊಳಕತ್ತೀನಿ ರೀ. ಉಪ್ಪು ಹಾಕ್ಕೊಂಡ್ರೆ ಸಣ್ಣ ಸಣ್ಣದು ಕ್ರಿಮಿಗಳು ಕೀಟಗಳು ಯಾವ ಬರೋಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉಪ್ಪು ಹಾಕ್ಕೊಂಡು ಪರ್ಶೆ ಒರೆಸ್ಕೊತೀನಿ. ಮತ್ತು ಉಪ್ಪು ಹಾಕ್ಕೊಂಡು ಪರ್ಶೆ ಒರೆಸ್ಕೊಂಡಿವಿ ಅಂದ್ರೆ ಹಾಗೆ ಅಡ್ಡಾಡಬಾರ್ದಂತ್ರಿ. ಅದಕ್ಕೆ ನಾನು ಎಲ್ಲರೂ ಮಲ್ಕೊಂಡಾಗ ಯಾರೂ ಇಲ್ದಾಗ ಅಷ್ಟೇ ಪರ್ಶೆ ಒರೆಸ್ಕೊತೀನಿ. ಅದು ಒಣಗಿದಾದ್ಮೇಲೆ ಅಡ್ಡಾಡೋಕ್ಕಾಗ್ತದೆ ಅಂತೇಳಿ. ಎಲ್ಲರೂ ಇದ್ರಂದ್ರೆ ಓಡಾಡ್ತಿರ್ತಾರೆ, ಅದು ಚಲೋ ಅಲ್ಲ ಅಂತೇಳಿ ಎಲ್ಲರೂ ಇಲ್ದಾಗ ಪರ್ಶೆ ಒರೆಸ್ಕೊಂಡಿರ್ತೀನಿ ಉಪ್ಪು ಹಾಕ್ಕೊಂಡು. ಆಮೇಲೆ ಹೊರಗಡೆ ಹೋಗಿ ಪರ್ಶೆ ಒರೆಸ್ಕೊಂಡು ಬರೋದಿತ್ತು ರೀ. ಬಟ್ ಫುಲ್ ಕತ್ಲಿತ್ತು, ಅಂಜಿಕೆ ಬರಾಕತ್ತಿತ್ತು. ಆದ್ರೂ ಪರ್ಶೆದೆಲ್ಲ ಒರೆಸ್ಕೊಂಡೆ. ಫುಲ್ ನೈಟ್ ಆಗಿತ್ತು, ಇನ್ನೂ ಯಾರೂ ಎದ್ದಿರಲಿಲ್ಲ, ಎಲ್ಲ ಕಡೆನೂ ಫುಲ್ ಕತ್ತಲಿತ್ತು ರೀ. ಪರ್ಶೆ ಅದ ಒರೆಸ್ಕೊಂಡು ಸ್ನಾನ ಅದೆಲ್ಲ ಮಾಡ್ಕೊಂಡು ಬಂದೆ ರೀ. ಬಂದು ಪೂಜೆದ ಪ್ರಿಪ್ರೇಷನ್ ಮಾಡ್ಕೊಳ್ದಿತ್ತು. ಇನ್ನು ಅಷ್ಟೊಳಗಾಗಿ ಟೈಮ್ ನೋಡ್ರಿ 5 ಗಂಟೆ ಆಗಿಬಿಟ್ಟಿತ್ತು. ಲಕ್ಷ್ಮೀ ಪೂಜೆ ಮಾಡೋದಿತ್ತಲ್ರಿ, ಅದಕ್ಕೆ ಡೈರೆಕ್ಟ್ ಸಾರಿನೇ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಫಸ್ಟಿಗೆ ಕಡಲೆಬೇಳೆ ನೆನೆಕ್ಕೆ ಕುದಿಯೋಕೆ ಇಟ್ಕೊಳಕತ್ತಿದ್ದೆ ರೀ. ಹೋಳಿಗೆ ಮಾಡೋದಿತ್ತಲ್ಲ ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿ, ಅದಕ್ಕೆ ಕಡಲೆಬೇಳೆ ನೆನೆಹಾಕಿ ಕುದಿಯೋಕೆ ಇಟ್ಕೊಳಕತ್ತಿದ್ನಿ. ಹಾಗೆ ಗೋಧಿ ಹಿಟ್ಟು ನಾದಿ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಸ್ವಲ್ಪ ಹಿಟ್ಟು ನೆನಿತೈತಿ. ನಾ ಪೂಜೆ ಅದೆಲ್ಲ ಮಾಡ್ಕೊಂಡು ಬರೋದ್ರೊಳಗಾಗಿ ಪ್ರತಿ ಸಲ ಕೆಳಗಡೆ ಕುಂತ ಹಿಟ್ಟು ನಾದ್ಕೋತಿದ್ದೆ ರೀ. ಬಟ್ ಈ ಸಲ ಸೀರೆ ಉಟ್ಕೊಂಡಿದ್ನಲ್ಲ, ಅದಕ್ಕೆ ಅಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟು ನಾದಕತ್ತಿದ್ನಿ. ಹಿಟ್ಟು ನಾದಕ್ಕೆ 6 ಗಂಟೆ ಆಗ್ಬಿಟ್ಟೈತಿ. 4:15ಕ್ಕೆ ಎದ್ದಿದ್ದೆ. 6:15 ತನಕ 6:15 ತನಕ ಕೆಲಸನೇ ಆಯಿತು ಎಲ್ಲ. ಇವಾಗ ಬ್ಯಾಳೆದೆಲ್ಲ ಹಾಕ್ಕೊಂಡು ಹಿಟ್ಟು ನಾದಿಟ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಗ್ಯಾಸ್ ಕಟ್ಟಿ ಮೇಲೆ ಪರಾತ ಇಟ್ಟು ಹಿಟ್ಟು ನಾದಕ್ಕೆ ಬರೋಲಾಗಿತ್ತು. ಆದ್ರೂ ಹಂಗೆ ಹಿಟ್ಟು ನಾದಿ ಇಟ್ಟೆ. ಹಿಟ್ಟು ಅದೆಲ್ಲ ನಾದಿಟ್ಕೊಂಡು ಹೊಸ್ತಿಲ್ ಪೂಜೆ ಮಾಡ್ಕೋಬೇಕಂತೇಳಿ ಫಸ್ಟ್ ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಪೂಜೆ ಮಾಡ್ಬೇಕಂತ್ರಿ. ಒಳಗಿನ ಪೂಜೆ ಮಾಡೋಕ್ಕಿಂತ ಮೊದಲು ಅದಕ್ಕೆ ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಪೂಜೆ ಮಾಡಿಕೊಂಡೆ. ಹೆಂಗೂ ಕತ್ತಲಿತ್ತಲ್ಲ ಇನ್ನೂ ಅಂಥೇಳಿ ತುಳಸಿಗೆ ದೀಪ ಒಂದು ಹಚ್ಚಿಟ್ಕೊಂಡೆ. ಬಟ್ ಗಾಳಿನೂ ಜಾಸ್ತಿ ಇತ್ತು, ಹಾಗೆ ಪದೇ ಪದೇ ಹಾರಾತಿತ್ತು. ಆದರೂ ಒಂದು 2-3 ಸಲ ಹೋಗಿ ವಾಪಸ್ ಹಚ್ಚಿದೆ. ಅದೇನು ಹತ್ತಲಿಲ್ಲ, ಮತ್ತೆ ಇರ್ಲಿ ಬಿಡು ಅಂತೇಳಿ ಒಳಗಡೆನೆ ತಂದಿಟ್ಕೊಂಡೆ ಗ್ಯಾಸ್ ಕಟ್ಟಿ ಹತ್ರನೇ. ಹೊಸ್ತಿಲಿಗೆ ಅದೆಲ್ಲ ಪೂಜೆ ಮಾಡಿದೆ. ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ಅಲ್ಲೆಲ್ಲ ಸುಮ್ಮನೆ ಅಡ್ಡಾಡೋದಾಗುತ್ತೆ, ಜಾಸ್ತಿ ದೊಡ್ಡದು ಹಾಕೋಕ್ಕಾಗಲ್ಲ ಅಂತೇಳಿ ಅಷ್ಟೇ ಸ್ವಲ್ಪ ಸಿಂಪಲ್ಲಾಗಿ ಹಾಕಿಬಿಟ್ಟೆ. ಸೊ ನಿನ್ನೆ ರಾತ್ರಿ ಸ್ವಲ್ಪ ಎಲ್ಲ ಸಾಮಾನುಗಳನ್ನ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇಲ್ಲ ಪೂಜೆ ಮಾಡೋ ಜಾಗದಲ್ಲೇ ಇಟ್ಕೊಂಡು ಬಿಟ್ಟಿದ್ದೆ ರೀ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ರಂಗೋಲಿ ಅಷ್ಟು ಹಾಕ್ಕೊಂಡೆ, ಸಿಂಪಲ್ಲಾಗಿ ಹಾಕ್ಕೊಂಡೆ. ಟೈಮು ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ನನಗೆ 6 ಗಂಟೆ ಒಳಗಾಗೇ ಕಲಶ ಸ್ಥಾಪನೆ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಫಾಸ್ಟ್ ಎಲ್ಲ ಮಾಡ್ಕೊಳಕತ್ತಿದ್ನಿ. ಸೊ ಇವಾಗ ಕಲಶ ಸ್ಥಾಪನೆ ಮಾಡ್ಕೊಳಕತ್ತಿದ್ದೆ ರೀ. ಕಲಶ ಸ್ಥಾಪನೆ ಮಾಡುವಾಗ ಕೆಳಗಡೆ ಅಷ್ಟದಳ ಪದ್ಮ ಚಿತ್ರ ರಂಗೋಲಿ ಬಿಡಿಸ್ಬೇಕಂತ, ಅಕ್ಕಿ ಹಿಟ್ಲೆ ರಂಗೋಲಿ ಬಿಡಿಸ್ಬೇಕಂತಾರೆ. ನನ್ನ ಹತ್ರ ಅಕ್ಕಿ ಹಿಟ್ಟೇನಿರಲಿಲ್ಲ, ರಂಗೋಲಿಲೇನೆ ಬಿಡಿಸಿದೆ. ಇವಾಗ ವಿಡಿಯೋ ಮಾಡುವಾಗ ನೋಡಿಕೊಂಡೆ ನಾನು ಅಷ್ಟದಳ ಪದ್ಮ ಉಡುವಾಗ ಒಂದು ದಳನೇ ಹಾಕಿರಲಿಲ್ಲ ನಾನು. ಅವಾಗ ಗೊತ್ತೇ ಆಗಿಲ್ಲ ನನಗೆ ಅವು. ಸೊ ಈಗ ಫೋಟೋ ನೋಡುವಾಗ ನಂಗೆ ಗೊತ್ತಾಯ್ತು, ಇಲ್ಲಿ ಬಿಡು ಗೊತ್ತಾಗ್ಲಾರ್ದೆ ಆಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಈಗ ಅಕ್ಕಿ ತೊಗೊಂಡಿದ್ದಾರೆ. ಸ್ವಲ್ಪ ಅಕ್ಕಿ ಒಳಗೆ ಅಷ್ಟದಳ ಪದ್ಮ ಒಂದು ಬಿಡಿಸ್ಕೊಂಡು ಸ್ವಸ್ತಿಕೊಂದು ಬಿಡಿಸ್ಕೊಂಡು ಓಂ ಅಂತ ಬರ್ಕೊಂಡು ಅರಿಶಿನ ಕುಂಕುಮ ಹಾಕ್ಕೊಂಡು ಅದ್ರ ಮೇಲೆ ಇವಾಗ ಕಳಶ ಸ್ಥಾಪನೆ ಮಾಡಕತ್ತಿದ್ದೆ ರೀ. ಕಳಸದೊಳಗೆ ಒಂದು ಚರ್ಗಿ ನೀರು ತುಂಬಿಸ್ಕೊಂಡು ಅದ್ರೊಳಗೆ ಅರಿಶಿನ ಕುಂಕುಮ ಕವಡೆ ಅಡಿಕೆ 1 ರೂಪಾಯಿ ಕಾಯಿನ್ ಮತ್ತು ಅರಿಶಿನ ಬೇರು ಇಷ್ಟೆಲ್ಲ ನಾನು ಕಳಸದೊಳಗೆ ಹಾಕ್ಕೊಂಡೆ ರೀ. ಇನ್ನೂ ಬೇರೆ ಬೇರೆ ವಸ್ತುನ ಹಾಕೋಬೇಕಂತ ಹೇಳ್ತಾರೆ. ನನ್ನ ಹತ್ರ ಎಷ್ಟಿದು ಅಷ್ಟೇ ನಾನು ಹಾಕ್ಕೊಂಡು ಕಳಸ ಸ್ಥಾಪನೆ ಮಾಡಿಕೊಂಡೆ. ಕಳಸ ಸ್ಥಾಪನೆ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಕಳಸ ಸ್ಥಾಪನೆ ಮಾಡಿಕೊಂಡು ಇವಾಗ ಕಳಸದ ಮೇಲೆ 5 ಎಲೆಗಳನ್ನು ಹಾಕ್ಕೊಂಡೆ ರೀ. ಎಲೆಗಳು ಶುದ್ಧವಾಗಿರ್ಬೇಕಂತ, ಎಲೆ ಹರಿದಿರ್ಬಾರ್ದಂತ ಅಂಥವು ನೋಡಿಕೊಂಡು ಚಲೋ ಅಂತ ಎಲೆ ಇಟ್ಕೊಂಡು ಇವಾಗ ತೆಂಗಿನಕಾಯಿನ ಇಟ್ಕೊಂಡಿದ್ದೆ ರೀ. ಪೂಜೆಗಂತ ಹೇಳಿ ಬ್ಲೌಸ್ ಪೀಸ್ನ ತೊಗೊಂಡು ಬಂದಿದ್ದೆ ರೀ. ಅದನ್ನು ಕಳಸದ ಮೇಲೆ ಏರಿಸಿ ಇವಾಗ ಅರಿಶಿನ ಕುಂಕುಮ ಅದೆಲ್ಲ ಕಡೆ ಹಚ್ಕೊಳಕತ್ತಿದ್ದೆ ರೀ. ಲಕ್ಷ್ಮೀ ಫೋಟೋನು ಇತ್ತು, ಲಕ್ಷ್ಮೀ ಫೋಟೋಗೂ ಅರಿಶಿನ ಕುಂಕುಮ ಅದು ಹಚ್ಕೊಂಡೆ. ಮತ್ತು ದೀಪಗಳಿಗೂ ಅರಿಶಿನ ಕುಂಕುಮ ಅದೆಲ್ಲ ಹಚ್ಕೊಂಡೆ.
ವರಮಹಾಲಕ್ಷ್ಮಿ ಹಬ್ಬದ ಸಲುವಾಗಿ ಮಕ್ಳಿಗೂ ಸ್ಕೂಲ್ಗೆ ಸೂಟಿ ಕೊಟ್ಟಿದ್ದರು. ಅದಕ್ಕೆ ಎಲ್ಲರೂ ಮಲ್ಕೊಂಡಿದ್ರೆ ನಾನು ನಿವಾಂತಲೇ ಒಬ್ಬಾಕಿನೇ ಪೂಜೆ ಮಾಡಾಕತ್ತಿದ್ದೆ. ಏನೂ ಗದ್ದಲ ಇರಲಿಲ್ಲ ರೀ. ಹೆಂಗೂ ರಜೆನೇ ಇತ್ತು, ಫುಲ್ ಡೇ ಪೂಜೆ ಮಾಡ್ಕೋಬೋದಿತ್ತು. ಆದ್ರೆ ನನಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ ಅನಿಸ್ತೈತಿ. ಫುಲ್ ಡೇ ಬೆಳಗ್ಗೆನೇ ಜಲ್ದಿ ಪೂಜೆ ಮಾಡಿದ್ವಿ ಅಂದ್ರೆ ಮನ್ಸಿಗೂ ನೆಮ್ಮದಿ ಇರ್ತೈತಿ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕಂತ ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಾಕತ್ತಿದ್ದೆ. ಬರೋದೇ ವರ್ಷಕ್ಕೊಮ್ಮೆ ಹಬ್ಬ ಬರ್ತೈತಿ. ಅವಾಗೂ ನಾವು ಆಲಸ್ ಮಾಡಿ ಕಂಟಿನ್ಯೂ ಚಂತಾನ ಅದನ್ನೇ ಮಾಡ್ಕೊತ ಕುಂತ್ರೆ ಚಲೋ ಅನ್ಸೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಕೊಂಡ್ವಿ ಅಂದ್ರೆ ಒಂಥರ ಫ್ರೆಶ್ ಅನ್ನೋದು ಇರ್ತೈತಿ ಮನೆ ತುಂಬ. ಅದಕ್ಕೆ ನಾನು ಬೆಳಗ್ಗೆನೇ ಎಲ್ಲರೂ ಏಳೋಕ್ಕಿಂತ ಮೊದಲೇ ಪೂಜೆ ಮಾಡ್ಕೊಂಡ್ಬಿಟ್ಟೆ. ಇವರೆಲ್ಲ ಎದ್ದ ತಕ್ಷಣ ಪೂಜೆ ಮಾಡ್ಕೊತ ಕುಂತ್ರೆ ಅಂದ್ರೆ ಇವ್ರು ಭಾಳ ಗದ್ದಲ ಹಾಕ್ತಾರೆ, ನನಗದು ಡಿಸ್ಟರ್ಬೆನ್ಸ್ ಅನಿಸ್ತೈತಿ. ಅದಕ್ಕೆ ಅವರೆಲ್ಲ ಏಳೋಕ್ಕಿಂತ ಮೊದಲು ಪೂಜೆ ಮಾಡಿದ್ವಿ ಅಂದ್ರೆ ಆಮೇಲೆ ಅವರು ಎಲ್ಲ ಕೈಯನ್ನು ಮುಕ್ಕೋತಾರೆ ಅಂಥೇಳಿ ಮೊದಲೇ ಪೂಜೆ ಮಾಡ್ಕೊಳಕತ್ತಿದ್ದೆ ನಾನು. ಸೊ ಪೂಜೆ ಮಾಡುವಾಗ ಎಲ್ಲ ದೀಪ ಅದೆಲ್ಲ ಹಚ್ಕೊಂಡೆ. ದೀಪ ಹಚ್ಕೊಂಡು ದೇವ್ರಿಗೆ ಇವಾಗ ಹೂಗಳನ್ನೆಲ್ಲ ಏರ್ಸಾಕತ್ತಿದ್ದೆ. ಹೂ ರಾತ್ರಿನೇ ಭಾಳ ಲೇಟಾಗಿತ್ತು, ಮಾಲೆ ಮಾಡ್ಕೊಳ್ಳೋದೇ ಆಗಲಿಲ್ಲ. ಆಮೇಲೆ ಪೂಜೆ ಅದೆಲ್ಲ ಮಾಡಾದ್ಮೇಲೆ ಮಾಲೆ ಮಾಡ್ಕೋಬೇಕು, ದೇವ್ರಿಗೆ ಹಾಕ್ಬೇಕಂಥೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಫುಲ್ ಡೇ ವರ್ಕ್ ಮಾಡೋದ್ರಿಂದ ವರ್ಕೇ ಆಯಿತು. ಹುಡುಗರು ಅದೆಲ್ಲ ಮನೇಲೇ ಇರೋದ್ರಿಂದ ಮಾಲೆ ಮಾಡ್ಕೊಳ್ಳೋದಾಗಲಿಲ್ಲ. ಇದ್ರೆ ಇರ್ಲಿ ಅಂತೇಳಿ ಬಿಡಿ ಹೂವನ್ನೇ ದೇವರಿಗೆಲ್ಲ ಏರ್ಸ್ಕೊಂಡು ಬಿಟ್ಟಿದ್ದೆ. ಗಣಪತಿ ಮೂರ್ತಿ ಇತ್ತು, ಗಣಪತಿ ಮೂರ್ತಿಗೂ ಹೂ ಏರ್ಸ್ಕೊಂಡೆ. ಮತ್ತು ಗರ್ಕೆ ಒಂದು ಮರ್ತು ಬಂದಿದ್ದೆ. ಆಮೇಲೆ ಗರ್ಕೆ ಅಂತಂದು ಪೂಜೆ ಮಾಡಿಕೊಂಡೆ. ದೀಪ ಅದೆಲ್ಲ ಹಚ್ಚನ ಈಗ ಪೂಜೆಗೊಂದು ಕಳೆ ಬಂದಂಗೆ ಅನಿಸ್ತು. ಒಂಥರ ಪೂಜೆ ಮಾಡೋದಂದ್ರೆ ಏನೋ ಒಂಥರ ಖುಷಿ ಇರ್ತೈತಿ. ಈ ಕಡೆ ನಾನು ಪೂಜೆ ಮಾಡಾಕತ್ತಿದ್ದೆ. ಹಾಗೆ ಇಲ್ಲಿ ನಮ್ದು ಕಡಲೆಬೇಳೆನೂ ನೆನ್ನೆ ಕುದಿಯಾಕೆ ಇಟ್ಟಿದ್ದೆ ರೀ. ಅವು ಕುದಿಯಾಕತ್ತಿದ್ದು ಒಂದು 4-5 ಸೀಟಿ ಆಗ ನಾ ಆಫ್ ಮಾಡಿ ಇಟ್ಟಿದ್ನಿ. ಅದನ್ನು ಆಮೇಲೆ ಮಾಡ್ಬೇಕಂತ ಹೇಳಿ ಮೊದಲು ಪೂಜೆ ಮಾಡಿ ಮುಗಿಸ್ಕೋಬೇಕು ಅಂಥೇಳಿ. ಆಮೇಲೆ ಗೆಜ್ಜೆ ವಸ್ತ್ರ ಅದೆಲ್ಲ ಹಾಕೊಂಡೆ ದೇವರಿಗೆ. ಗೆಜ್ಜೆ ವಸ್ತ್ರ ಹಾಕೋಬೇಕಂತ ಭಾಳ ಶ್ರೇಷ್ಠ ಅಂತ. ಮತ್ತು ಇವಾಗ ದೇವ್ರಿಗೆ ಉಡೇಕಿ ಸಾಮಾನು ಅದೆಲ್ಲ ಇಡಾಕತ್ತಿದ್ದೆ ರೀ. ಮಡ್ಲಕ್ಕಿ ತುಂಬೋದಿತ್ತು, ಮಡ್ಲಕ್ಕಿ ತುಂಬಾಕತ್ತಿದ್ದೆ. ಮಡ್ಲಕ್ಕಿ ಸಲುವಾಗಿ ಅರಿಶಿನ ಬೇರು ಮತ್ತು ಉತ್ತತ್ತಿ, ಕಾರಿಕು ಮತ್ತು ಕೊಬ್ಬರಿ ಬಟ್ಲ ಮತ್ತು ಅಡಿಕೆ ಎಲ್ಲ ಒಂದು ಸಟ್ಟೆ ಸಿಗ್ತೈತೆ ರೀ. ಅದು ಫುಲ್ ಸಟ್ಟೆ ತೊಗೊಂಡು ಬಂದಿದ್ದೆ ನಾನು. ಹತ್ರನೇ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದೆ. ಮತ್ತು ರಾತ್ರಿನೇ ಮನ್ಕೊಳ್ಳುವಾಗ ಕಡಲೆಬೇಳೆ ನೆನೆ ಹಾಕಿಟ್ಟಿದ್ನಿ. ಹತ್ರನೆಲ್ಲ ದೇವ್ರಿಗೆ ಉಡೇಕಿ ಸಾಮಾನು ಜೋಡಿ ಕಡಲೆಬೇಳೆನೂ ಇಟ್ಕೊಂಡೆ. ಲಕ್ಷ್ಮೀ ಪೂಜೆ ಮಾಡೋಕ್ಕಿಂತ ಮೊದಲೇ ಜಗಲಿ ಮೇಲೆ ಎಲ್ಲ ಪೂಜೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ರೀ. ಫಸ್ಟ್ ಮನೆ ದೇವ್ರ ಪೂಜೆ ಮಾಡ್ಕೋಬೇಕಲ್ಲ ಜಗಲಿ ಮೇಲೆ. ಅದಕ್ಕೆ ಫಸ್ಟ್ ಜಗಲಿ ಮೇಲೆ ಎಲ್ಲ ಪೂಜೆ ಮಾಡಿಕೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡೋಕೆ ಚಾಲೂ ಮಾಡಿದ್ದೆ. ಅದಕ್ಕೆ ಕಳಶ ಸ್ಥಾಪನೆ ಮಾಡೋದು ಲೇಟ್ ಆಯಿತು. ಅಂದರೂ 6 ಗಂಟೆ ಒಳಗಾಗಿನೇ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟೆ ಮೊದಲು ಕಳಶ ಸ್ಥಾಪನೆ ಎಲ್ಲ. ಇವಾಗ ಕಳಸ ಆರತಿ ಮಾಡೋ ಆರತಿ ಸಟ್ಟಿಗೆನು ನೀರು ಕಳಸಕ್ಕೆ ನೀರು ಹಾಕ್ಕೊಂಡು ಒಂದು 2 ಎಲೆ ಇಟ್ಕೊಂಡು ಮೇಲೆ ಅದು ಕಳಸದೊಂದು ಮುತ್ತಿಂದ ಇತ್ತು ರೀ, ಅದನ್ನು ಹಾಕೊಂಡು ಇಟ್ಕೊಂಡೆ. ದೊಡ್ಡ ಸಮಯ ಒಳಗೆ ಏನೈತಿ ಆರತಿದ ರೆಗ್ಯುಲರ್ ಎಣ್ಣೆ ಹಾಕ್ಕೊಂಡಿದ್ದೆ ರೀ. ಮತ್ತು ಇದು ಆರತಿ ಮಾಡೋ ಸಟ್ ಒಳಗೆ ಏನೈತಿ ತುಪ್ಪದ ದೀಪ ಹಚ್ಕೊಂಡಿದ್ದೆ ರೀ. ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಬೆಳಗ್ಬೇಕಂತ ಚಲೋ ಅಂತ ಹೇಳ್ತಾರೆ. ಅದಕ್ಕೆ ತುಪ್ಪದ ದೀಪ ಹಚ್ಕೊಂಡಿದ್ದೆ. ಮತ್ತು ನಂತರ ಎಲ್ಲ ಮಡ್ಲಕ್ಕಿ ಸಾಮಾನುಗಳಿಗೂ ಎಲ್ಲ ಅರ್ಶಿನ ಕುಂಕುಮ ಹಚ್ಕೊಂಡು ಹೂವದೆಲ್ಲ ಏರ್ಸ್ಕೊಂಡಿರಿ. ಇವಾಗ ನಂದು ಅಲಂಕಾರ ಅದೆಲ್ಲ ಮುಗಿತ್ರಿ. ದೇವರಿಗೆ ಅಲಂಕಾರ ಮಾಡೋದು ಎಲ್ಲ ರೆಡಿ ಮಾಡೋದ್ರೊಳಗೆ ಟೈಮ್ 6:30 ಆಗಿತ್ತು ರೀ. ನಾ ಪೂಜೆ ಸ್ಟಾರ್ಟ್ ಮಾಡೋದ್ರೊಳಗೆ ನಮ್ಮ ಮನೆಯವರು ಮತ್ತು ನಮ್ಮ ಶ್ರಾವಣಿ ಇಬ್ಬರು ಎದ್ದಿದ್ರು. ನಮ್ಮ ಪ್ರತಾಪ್ ಇನ್ನ ಮಲ್ಕೊಂಡಿದ್ದಾರೆ. ನಾ ಪೂಜೆ ಮಾಡ್ಕೊಳಕತ್ತಿದ್ನಿ ಇಲ್ಲಿ. ಉದ್ದಿನ ಕಡ್ಡಿ ಬೆಳಗಾಕತ್ತಿದ್ದೆ ರೀ. ಫಸ್ಟ್ ಪೂಜೆ ಮಾಡುವಾಗ ಯಾವಾಗ್ಲೂ ದೀಪದ ಪೂಜೆ ಮಾಡ್ಬೇಕಂತ ಹೇಳ್ತಾರೆ ರೀ. ಅದಕ್ಕೆ ಫಸ್ಟ್ ದೀಪದ ಪೂಜೆ ಮಾಡುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪದ ಜ್ಯೋತಿ ನಮೋಸ್ತುತೆ ಅಂತೇಳಿ ದೀಪದ ಮಂತ್ರ ಹೇಳ್ಕೊಂಡು ನಂತರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದಾ ಅಂಥೇಳಿ ವಿಘ್ನ ನಿವಾರಕ ಗಣಪತಿ ಪೂಜೆ ಮಾಡ್ಕೊಂಡೆ ರೀ. ಅಕ್ಷತೆ ಹಾಕ್ಕೊಂಡು ನಂತರ ಕಳಶ ಸ್ಥಾಪನೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ದೇವಿಗೆ ಕರಾಗ್ರೆ ವಸತಿ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಅಂಥೇಳಿ ಲಕ್ಷ್ಮೀ ಸರಸ್ವತಿ ಮತ್ತು ಗೌರಿ ಪೂಜೆ ಎಲ್ಲರೂ ಒಂದೇ ಕಳಸದೊಳಗನೆ ಆವಾಹನೆ ಮಾಡ್ಕೊಂಡಂಗ ಅಂತ ನಂತರ ಹೊಸ್ತಿಲ್ಕ ಮತ್ತು ತುಳಸಿ ದೇವಿಗೇನು ಊದಿನ ಕಡೆ ಹಚ್ಚಿ ಬಂದೆ ರೀ. ಎಷ್ಟು ಪೂಜೆ ಮುಗಿಸಿದ್ದೇರಿ ಇವರಿಬ್ರು. ಟೈಮ್ ನಾವು 4:04ಕ್ಕೆ ಎದ್ದು ಕುಂತೀನಿ. ಸೊ ಗುಡ್ ಮಾರ್ನಿಂಗ್. ಸೊ ಅವರು ಎದ್ದಿದ್ದರಿ ಫ್ರೆಶ್ ಅಪ್ ಆಗಕ್ಕೆ ಹೋದ್ರು. ನಾ ಇಲ್ಲಿ ನನ್ನ ಪೂಜೆ ಕಂಟಿನ್ಯೂ ಮಾಡ್ಕೊಳಕತ್ತಿದ್ದೆ. ನಾನು ಲಕ್ಷ್ಮೀ ದೇವಿ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಕೊಳಕತ್ತಿದ್ದೆ ರೀ. ಕುಂಕುಮಾರ್ಚನೆ ಮಾಡ್ಕೋತಾನೆ. ಪರಮಾತ್ಮಿಕಾಯ ನಮಃ ಓಂ ಪದ್ಮಾಯ ನಮಃ ಓಂ ಸುಜಯ ನಮಃ ಓಂ ಸ್ವಾಹಾಯ
ನಮಃ ಓಂ ಸುಧಾಯ ನಮಃ ಓಂ ಸುಧಾಯ ನಮಃ ಓಂ ಧನ್ಯಾಯ ನಮಃ ಓಂ ಹಿರಣ್ಮಯಾಯ ನಮಃ ಓಂ ಲಕ್ಷ್ಮೀ ನಮಃ ಓಂ ನಿತ್ಯಪುಷ್ಪಾಯ ನಮಃ ಓಂ ವಿಭಾವರಿಯೇ ನಮಃ ಓಂ ಆದಿತ್ಯೈ ನಮಃ ಓಂ ದಿತ್ತೈ ನಮಃ ಓಂ ಅನಗಾಯ ನಮಃ ಓಂ ವಸುಧಾಯ ನಮಃ ಓಂ ವರಮಹಾಲಕ್ಷ್ಮಿ ಪೂಜಾ ವ್ರತ ಬುಕ್ದೊಳಗೇನೆ ಅಷ್ಟೋತ್ತರ ಶತನಾಮ ಇರ್ತಾವ್ರಿ. ಅದ್ರೊಳಗಿಂದ ಓದ್ಕೊಳಕತ್ತಿದ್ದೆ ನಾನು. ಓದ್ಕೊಂಡು ಎಲ್ಲ ಆದಮೇಲೆ ಇವಾಗ ಇನ್ನೊಂದ್ಸಲ ಅಕ್ಷತೆ ಕಾಳುಗಳನ್ನ ಹಾಕ್ಕೊಂಡು ನಾನು ಕುಂಕುಮಾರ್ಚನೆ ಮಾಡಿದ್ನೆಲ್ಲ ಅದನ್ನು ಕುಂಕುಮ ಹಚ್ಕೊಂಡು ನಮಸ್ಕಾರ ಮಾಡಿಕೊಂಡು ಇವಾಗ ಪೂಜೆ ಕತೆ ಇರ್ತೈತ್ರಿ, ಕತೆ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈ ಕತೆ ಬುಕ್ ಒಳಗೇನೆ ಯಾವ ಥರ ಪೂಜೆ ಮಾಡ್ಕೋಬೇಕು ಅಂತೆಲ್ಲ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದಾರ್ರಿ. ಆ ಥರನೇ ನಾವು ಪೂಜೆ ಮಾಡ್ಕೋಬೇಕು. ಗಿರಿ ಶಿಖರಗಳಿಂದಲೂ ಜುಳು ಜುಳು ಹರಿಯುವ ಝರಿ ನದಿಗಳಿಂದಲೂ ವಿವಿಧ ಔಷಧೀಯ ಗುಣ ಸಂಪನ್ನತೆ ಹೊಂದಿದ ಗಿಡ ಮರಗಳಿಂದಲೂ ಬಹುವಿಧ ವರ್ಣ ದಳಗಳ ಹಾಗೂ ವಿವಿಧ ಪರಿಮಳ ಪುಷ್ಪ ಕುಸುಮಗಳಿಂದ ಆಚ್ಛಾದಿತವಾದ ಲತಾ ಬಳ್ಳಿ ಖಂಡಿಗಳಿಂದಲೂ ಒಡಗೂಡಿದ ರಮಣೀಯವಾದ ಒಡ್ಡೋಲಗವು ರಂಗು ರಂಗಿನ ಕೆತ್ತನೆಯ ಕಂಬ ಕವಾಟು ತೊಲೆ ಓದುಗಳು ಅಂದ ಚಂದದಿಂದ ರಮ್ಯವಾಗಿ ಕಂಗೊಳಿಸುತ್ತಿದ್ದವು. ಸಾಲು ಸಾಲಾಗಿ ಜೋಡಿಸಿದ ಮುತ್ತು ರತ್ನಗಳನ್ನು ಸೇರಿಸಿ ಸಿದ್ಧಪಡಿಸಿದ ತರತರಹದ ಪೀಠೋಪಕರಣಗಳಿಂದಲೂ ನೆಲಕ್ಕೆ ಹಾಸಿದ ರೇಷ್ಮೆ ದುಕುಲದ ರತ್ನಗಂಬಗಳಿಂದಲೂ ಗೂರಮೆ ಕಂಗೊಳಿಸುತ್ತಿದ್ದ ಬೇರಾದಿ ಅಷ್ಟದಿಗ್ಬಾಲಕರಿಂದಲೂ ಸಿದ್ಧ ಕಿನ್ನರ ಗಂಧರ್ವ ವಿದ್ಯಾಧರ ಮುಂತಾದ ಮಹನೀಯರಿಂದಲೂ ಅಗಸ್ತ್ಯ ವಾಲ್ಮೀಕಿ ಭೃಗು ಪರಾಶರ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಂದಲೂ ವೀರಭದ್ರ ಗಣಪತಿ ಷಣ್ಮುಖ ಭೃಂಗಿ ಅಸಂಖ್ಯಾತ ಶಿವಗಣಗಳಿಂದಲೂ ಬ್ರಹ್ಮ ವಿಷ್ಣು ನಾರದ ಮಹರ್ಷಿಗಳಿಂದಲೂ ಶಿವನ ಪೂಜೆ ಪ್ರಕಾರವಾಗಿ ಶ್ರೀ ಭವಿಷ್ಯೋತ್ತರ ಪುರಾಣದಲ್ಲಿ ಶಿವಪಾರ್ವತಿಯ ಸಂವಾದ ರೂಪದಲ್ಲಿ ಬರುವ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ಕಥೆಯು ಸಂಕ್ಷಿಪ್ತ ರೂಪದಲ್ಲಿ ಸಂಪನ್ನಗೊಂಡಿದೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ಪಾರ್ವತಿ ಮಹೇಶ್ವರ ಸಂವಾದ ರೂಪ ವರಮಹಾಲಕ್ಷ್ಮಿ ಕಥಾ ಸಂಪೂರ್ಣಂ. ಶ್ರೀ ವರಮಹಾಲಕ್ಷ್ಮಿ ನಾರಾಯಣ ಸಮರ್ಪಣಮಸ್ತು. ಕತೆ ಎಲ್ಲ ಓದ್ಕೊಳ್ಳೋದಾಯ್ತ್ರಿ. ಆಮೇಲೆ ಇನ್ನೊಂದ್ಸಲ ದೇವಿಗೆ ಅಕ್ಷತೆ ಹಾಕಿ ಪೂಜೆ ಅದೆಲ್ಲ ಮಾಡ್ಕೊಂಡೆ ರೀ. ಬುಕ್ದೊಳಗಿನ ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಇತ್ತಂದ್ರೆ ಹಂಗೆ ಇನ್ನೂ ಓದ್ಬೇಕೆ ಅನ್ಸಾಕತ್ತಿತ್ತು. ಅಷ್ಟು ಚಂದ ಇತ್ತು. ಏನೋ ಒಂಥರ ಖುಷಿ ಅನ್ಸಾಕತ್ತಿತ್ತು, ನಾನು ಈ ಥರ ಪೂಜೆ ಮಾಡಿದ್ನಲ್ಲಪ್ಪ ಅಂಥೇಳಿ. ಅಷ್ಟು ಚಂದ ಕತೆ ಇತ್ತು ರೀ ಅದು. ಮತ್ತು ಈ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳು ಸಿಗ್ತಾವಂತ ಬುಕ್ದೊಳಗಿತ್ತು ರೀ. ನಾ ಒಂಥರ ಸಾರ್ಥಕ ಅನ್ಸಾಕತ್ತಿತ್ತು ಪೂಜೆ ಮಾಡಿದ್ದು. ಖುಷಿ ಆಗಾಕತ್ತಿತ್ತು ಪೂಜೆ ಅದೆಲ್ಲ ಮಾಡಿದ್ನಲ್ಲಪ್ಪ ನಾನು ಅಂಥೇಳಿ. ವರಮಹಾಲಕ್ಷ್ಮಿ ಪೂಜೆ ವ್ರತ ಈಗ ನಾನು ಸ್ಟಾರ್ಟ್ ಮಾಡಿದ್ದು 2ನೇ ವರ್ಷ ರೀ. ಮೊದಲು ಸಂಪತ್ ಶುಕ್ರವಾರ ಮಾಡ್ಕೊತ ಬರ್ತಿದ್ದೆ. ಅದನ್ನು ಒಂದು 8ರಿಂದ 10 ವರ್ಷ ಸಂಪತ್ ಶುಕ್ರವಾರ ಪೂಜೆ ಮಾಡ್ಕೊಂಡಿದ್ದೆ. ಇವಾಗ 2ನೇ ಶುಕ್ರವಾರ ಅಷ್ಟೇ ಅಂತ ಹೇಳಿ ವರಮಹಾಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಅದಕ್ಕೆ ಇದು ಪ್ರತಿ ವರ್ಷನೂ ಹೋದ ವರ್ಷನೂ ಕತೆ ಬುಕ್ ಓದ್ಕೊಂಡಿದ್ದೆ. ಈ ವರ್ಷನೂ ಸೇಮ್ ಅದೇ ಥರನೇ ಪೂಜೆ ಮಾಡ್ಕೊಂಡಿದ್ನಿ. ಮಂಗಳಾರತಿ ಅದೆಲ್ಲ ಮಾಡಿಕೊಂಡು ದೇವ್ರಿಗೆ ಅದೆಲ್ಲ ಮಂಗಳಾರತಿ ಹಿಡಿದು ಒಳಗಡೆ ಜಗಲಿ ಪೂಜೆಗೂ ಮಂಗಳಾರತಿ ಅದೆಲ್ಲ ಹಿಡ್ಕೊಂಡು ಬಂದೆ ರೀ. ಆಮೇಲೆ ದೇವಿಗೆ ಅಂತೇಳಿ ಒಂದು ಟೆಂಕೆ ಹೊಡೆದ ನೈವೇದ್ಯ ಹಿಡ್ದೆ ರೀ. ಇನ್ನು ಹೋಳಿಗೆ ರೆಡಿ ಆಗಿರ್ಲಿಲ್ಲ ರೀ, ಅದಕ್ಕೆ ಹೂರ್ಣ ಆಗಿತ್ತು. ಹೂರ್ಣನೇ ದೇವ್ರಿಗೆ ನೈವೇದ್ಯ ಹಿಡಿದು ಆಮೇಲೆ ಹೋಳಿಗೆ ಬಾನ ಹಿಡಿದ್ರೆ ಆಯ್ತು ಅಂತ ಹೇಳಿ ಹೂರ್ಣನೇ ನೈವೇದ್ಯ ಹಿಡ್ಕೊಂಡೆ ರೀ. ಹಾಗೆ ಸಕ್ರೆ ಪುಟಾಣಿ ಮತ್ತು ಒಂದು ಬಟ್ಟಲ್ದೊಳಗೆ ಶುದ್ಧವಾದ ನೀರನ್ನು ಇಟ್ಟಿದ್ದೆ ದೇವರಿಗೆ ಅಂಥೇಳಿ. ಎಲ್ಲ ದೇವರಿಗೂ ನೈವೇದ್ಯ ಹಿಡ್ಕೊಂಡು ನಾನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ರೀ. ನಮ್ಮ ಮನೆಯವರು ಹುಡುಗರು ಇನ್ನೂ ರೆಡಿ ಆಗಾಕತ್ತಿದ್ರು ಪೂಜೆಗೆ ನಮಸ್ಕಾರ ಮಾಡ್ಬೇಕಂತ ಹೇಳಿ ನಾ ಆವಾಗಲೇ ಪೂಜೆ ಮಾಡಿ ಮುಗಿಸಿದ್ದೆ. ನಮ್ಮ ಮನೆಯವ್ರದ್ದು ಆಫೀಸ್ ಇತ್ತು, ಅವ್ರು ಹೋಗೋರಿದ್ರು. ಅದಕ್ಕೆ ಅಡುಗೆನೂ ಮಾಡೋದಿತ್ತಲ್ಲ, ಅದಕ್ಕೆ ನಾನು ಫಾಸ್ಟ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೆ. ಅವರು ಪೂಜೆಗೆ ಹೆಲ್ಪ್ ಮಾಡ್ತೀನಿ ನಿಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನಾ ಹೋಗ್ಬೇಕು ಪೂಜೆ ಮಾಡ್ಕೊತೀನಿ ರೀ. ಯಾಕಂದ್ರೆ ಅವ್ರು ಪೂಜೆ ಮಾಡುವಾಗ ಈ ಸಾಮಾನು ಅಲ್ಲಿಡು ಆ ಸಾಮಾನು ಇಲ್ಲಿಡು ಅಂತ ಸುಮ್ಮನೆ ಕಾಡ್ತಿರ್ತಾರೆ. ಅದು ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಪೂಜೆ ಇದೆಲ್ಲ ಆಗೈತ್ರಿ. ಸೊ ಇವತ್ತು ಪೂಜೆ ಅದೆಲ್ಲ ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಅದೆಲ್ಲ ಮಾಡಿ ಮುಗಿಸ್ಕೊಂಡೇವ್ರಿ. ಮತ್ತು ಒಳಗಡೆನು ದೇವ್ರದ್ದು ಜಗಲಿ ಬಲ್ಲಿ ಎಲ್ಲ ಪೂಜೆ ಆಗೈತಿ. ಇವಾಗ ಬೇಳೆ ಕುದಿಸ್ಕೊಂಡಿದ್ದೆ, ಬೇಳೆ ಮತ್ತು ಬೆಲ್ಲ ಪ್ರಸಾದ ಹಿಡ್ದೇನಿ. ಇವಾಗ ಹೋಳಿಗೆ ಮಾಡ್ಕೋಬೇಕು. ಹೋಳಿಗೆ ಸಲುವಾಗಿ ಬೇಳೆ ಕುದಿಯಕ್ಕೆ ಇಟ್ಟಿದ್ದೀನಿ. ಸೊ ಫೈನಲಿ ನಮ್ಮ ಪೂಜೆ ಅದೆಲ್ಲ ಮುಗೀತ್ರಿ. ಇವಾಗ ಪೋನೆ 7 ಗಂಟೆಗೆ ನನ್ನ ಪೂಜೆ ಎಲ್ಲ ಮುಗೀತ್ರಿ. 4:15 ಸ್ಟಾರ್ಟ್ ಮಾಡಿದ್ದೆ, 5:15 ಸ್ಟಾರ್ಟ್ ಮಾಡಿದ್ದೆ. 7 ಗಂಟೆ ತನಕ ಪೂಜೆ ಆಯ್ತು.
ಪೂಜೆ ಎಲ್ಲ ಮುಗೀತ್ರಿ. ಹೂರ್ನಾನ ಬಾನ ಹಿಡ್ದೇನಿ. ಇವಾಗ ಹೋಳಿಗೆ ಮಾಡ್ಕೊಳಕತ್ತೇನಿ. ಸಾಂಬಾರ್ ಕಟ್ ತಕೊಂಡು ಆಮೇಲೆ ಬಡ ಬಡ ಹೋಳಿಗೆ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನೊಂದ್ಸಲ ನೈವೇದ್ಯ ಹಿಡಿದ ಮಂಗಳಾರತಿ ಮಾಡ್ಕೋತೀನಿ. ನೋಡಿ ಒಮ್ಮೆ ಕುಕ್ಕರ್ ತೆಗೆದ್ಬಿಟ್ಟೆ. ನೀರ ಫುಲ್ ತುಂಬಿಟ್ಟದ. ಒಮ್ಮೆ ಸಿಟಿ ಉಪ್ಪು ಹೋಗ್ಬಿಡ್ತ, ನೀರೆಲ್ಲ ಬ್ಲಾಸ್ ಇದಾಗ್ಬಿಟ್ಟಿದ್ದೆ. ನನ್ನ ನಸೀಬ ನನ್ನ ಮುಖಕ್ಕೆ ಸಿಡಿಲಿಲ್ಲ. ಒಮ್ಮೆ ಸಿಟಿ ಹಾರ್ಬಿಡ್ತ್ರಿ. ಹಾರಿ ನೀರೆಲ್ಲ ಸಿಟಿ ಹವಾ ಹೊಂಟ್ ಬಿಡ್ತ. ಲಾಸ್ಟ್ ಆಗಲಿಲ್ಲ ನನ್ನ ನಸೀಬ. ಅಮ್ಮ ಕಾಪಾಡಿದ್ಲಿ ಇವತ್ತು. ಅನ್ನ ಸರ ಆಯ್ತು ತಿನ್ರಿ. ಸಾಂಬಾರು ಮಾಡಕ್ಕಂತ ಹೇಳಿ ಕಟ್ಟು ತೆಗೆದಿಟ್ಕೊಂಡಿದ್ದೆ ರೀ. ಇವಾಗ ಸಾಂಬಾರಿಗೆ ಪಾನಿ ಕೊಡಾಕತ್ತಿದ್ನಿ. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೆ. ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಇವಾಗ ಟೊಮೆಟೊದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಹಾಕ್ಕೊಂಡು ಕಟ್ಟಿನ ತಗೊಂಡಿರ್ತೇವಲ್ಲ ಅದನ್ನೇನು ಹಾಕೊಂಡು ಬಿಟ್ಟೇವಂದ್ರೆ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ಟೇವಂದ್ರೆ ನಮ್ದು ಕಟ್ಟಿನ ಸಾಂಬಾರು ರೆಡಿ ಆಗ್ತದ್ರಿ. ಹೋಳಿಗೆ ಮಾಡಿದಾಗಂತೂ ಕಟ್ಟಿನ ಸಾಂಬಾರು ನಮ್ಮಲ್ಲಿ ಫಿಕ್ಸ್ ಇರ್ತೈತಿ. ಅದು ಸ್ವಲ್ಪ ಇರೋಂಗಿಲ್ಲ. ಮಸ್ತ್ ಒಂದು ದಿನ ಬಿಟ್ಟು ಮರುದಿವ್ಸನೂ ಆಗ್ಬೇಕಾಪತಿ ಸಾಂಬಾರು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಕಟ್ಟಿನ ಸಾಂಬಾರು ಅಂದ್ರೆ ಹೋಳಿಗೆ ಮಾಡಿದಾಗ ಅದೊಂದು ಫೇವ್ರೇಟ್ ಇದ್ದಂಗೆ ನಮ್ಗೆ. ಹೋಳಿಗೆ ತಿನ್ನುವಾಗೂ ಸ್ವಲ್ಪ ಕಟ್ಟಿನ ಸಾಂಬಾರು ಕುಡಿದ್ರೆ ಸಮಾಧಾನ ಇರ್ತೈತಿ. ಆ ಟೇಸ್ಟಿಯಾಗಿರ್ತೈತಿ. ಜಾಸ್ತಿನೇ ಮಾಡಿಬಿಟ್ಟಿರ್ತೀನಿ. ಸ್ವಲ್ಪ ಅದ್ರೊಳಗೆ ಕೊಬ್ಬರಿ ತುರಿ ಹಾಕೋಬೇಕು, ಟೇಸ್ಟ್ ಅನಿಸ್ತೈತಿ. ನಾ ಅವಸರ ಇರ್ತೀನಿ. ನಮ್ಮ ಮನೆಯವರು ಆಫೀಸ್ಗೆ ಹೊಂಟಿದ್ರು. ಅವ್ರಿಗೆ ಒಂದು ಸ್ವಲ್ಪ ಬಡ ಒಂದು 4 ಚಪಾತಿ ಮಾಡಿಕೊಟ್ನೆ ಅಂದ್ರೆ ಟಿಫಿನ್ ಕಟ್ಕೊಂಡು ಹೋಗ್ತಾರೆ ಅಂಥೇಳಿ ಅವ್ರಿಗೆ ಚಪಾತಿ ಮಾಡಿ ಸಾಂಬಾರು, ಚಪಾತಿ, ಅನ್ನ, ಟಿಫಿನ್ ಕಟ್ಕೊಟ್ಟೆ ಅವರಿಗೆ. ಅನ್ಕ ತಿನ್ಬೇಡ್ರಿ ಇದನ್ನು ಮಧ್ಯಾಹ್ನ ತನ ಫೋನ್ ಹಚ್ಚಿ ನನಗೆ ಬಾನಾದ ಹಿಡಿದಾದ್ಮೇಲೆ ತಿನ್ರಿ ಅಂಥೇಳಿ ಈಗ ಟಿಫಿನ್ ಕೊಟ್ಟು ಕಳಿಸಿದ್ದೆ ರೀ. ಇಲ್ಲಿಕ ಮತ್ತು ಸುಮ್ಮನೆ ಹೊರಗೆ ಊಟ ಮಾಡೋದಾಗ್ತದೆ ಅಂಥೇಳಿ. ಆದ್ರೆ ಇನ್ನೂ ದೇವ್ರಿಗೆ ಬಾನ ಹಿಡಿದಿರಲಿಲ್ಲ. ಖರೆ ಅವ್ರಿಗೆ ಟಿಫಿನ್ ಅದು ಕೊಟ್ಬಿಟ್ಟೆ. ಹೆಂಗೂ ಮಧ್ಯಾಹ್ನ ಊಟ ಮಾಡ್ತಾರವ್ರು ಅಲ್ಲಿ ತನ್ನ. ಅಷ್ಟರೊಳಗಾಗಿ ನಾ ಇಲ್ಲಿ ದೇವ್ರಿಗೆ ಬಾನ ಅದೆಲ್ಲ ಹಿಡಿದು ಮುಗಿಸ್ಕೊಂಡ್ಬಿಟ್ಟಿರ್ತೇನೆ ಅಂಥೇಳಿ ಕೊಟ್ಟು ಕಳಿಸ್ಬಿಟ್ಟಿದ್ನಿ. ಅವರು ತೊಗೊಂಡೋಗಿದ್ರು. ಆಮೇಲೆ ಸ್ವಲ್ಪ ಬೇಳೆ ಎಲ್ಲ ಕುದ್ದಿತ್ತು. ಇವಾಗ ಬೇಳೆಗೆ ಬೆಲ್ಲ ಕುದಿಸ್ಕೊಂಡು ಹೂರ್ಣ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಳಕತ್ತಿದ್ದೆ ರೀ. ಹೋಳಿಗೆ ಅಂತೂ ಭಾಳ ಈಸಿಲೇ ಬಂದುಬಿಟ್ಟು ರೀ. ಚಪಾತಿ ಇಟ್ಟು ನಮ್ದು ಹೇಳಿದ್ನೆಲ್ಲ ಭಾಳ ಸಾಫ್ಟ್ ಇತ್ತು. ಆರಾಮ್ ಜಿಗಿ ಅಂತೂ ಜಾಸ್ತಿ ಐತಿ. ಅದಕ್ಕೇನು ತೊಂದರೆ ಆಗಲಿಲ್ಲ. ಬಡ ಚಪಾತಿ ಹೆಂಗೆ ಮಾಡ್ತೀನಿ ಹಂಗೆ ಬಡ ಮಾಡ್ಕೊಂಡ್ಬಿಟ್ಟೆ. ಒಂದು ಚಪಾತಿನೂ ಒಂದು ಹೋಳಿಗೆನೂ ಹರಿಲಿಲ್ಲ. ಅಷ್ಟು ಈಸಿಲೇ ಬಡ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟೆ. ಬೆಳಗ್ಗೆ 4 ಗಂಟೆಗೇ ಎದ್ದಿದ್ನಿ. ನೈಟ್ನು 1:30 ಮಲ್ಕೊಂಡಿದ್ದೆ. ನಿದ್ದೆನೂ ಜಾಸ್ತಿ ಇರಲಿಲ್ಲ ರೀ. ಫುಲ್ ಸುಸ್ತಾಗಿಬಿಟ್ಟಿತ್ತು. ಆ್ಯಕ್ಚುಲಿ ಹೋಳಿಗೆ ಮಾಡೋ ತನಕ ಏನಾಗಲಿಲ್ಲ. ದೇವ್ರಿಗೆ ನೈವೇದ್ಯ ಹಿಡಿದ ತನಕ ಇನ್ನೇನು ಆಗಲಿಲ್ಲ. ಆಮೇಲೆ ಫುಲ್ ಸುಸ್ತಾದಂಗೆ ಆಗಿಬಿಡುತ್ತೆ. ಮತ್ತು ದೇವರಿಗೆ ಇವಾಗ ಮುತ್ತೈದೆಯವ್ರಿಗೆ ಕರಿಬೇಕಲ್ಲ, ಅದಕ್ಕಂಥೇಳಿ ನನ್ನ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಹೇಳಕ್ಕೆ ಹೊಂಟಿದ್ದೆ. ದೇವರಿಗೆಲ್ಲ ಬಾನ ಮುಗಿಸ್ಕೊಂಡು ನೈವೇದ್ಯ ಹಿಡ್ಕೊಂಡು ಮತ್ತು ಇನ್ನೊಂದ್ಸಲ ಮಂಗಳಾರತಿ ಮಾಡಿಕೊಂಡು ಮತ್ತು ಆರತಿ ಅದೆಲ್ಲ ಬೆಳಗ್ಗೆ ದೇವ್ರಿಗೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕರೆಯಕ್ಕೆ ಹೋಗಿದ್ದೆ ನನ್ನ ಫ್ರೆಂಡಿಗೆ. ಹೋಗಿ ಆಮೇಲೆ ಒಂದು 4 ಜನಕ್ಕೆ ಫೋನ್ ಹಚ್ಚಿ ಹೇಳಿದೆ. ಸ್ವಲ್ಪ ಜನಕ್ಕೆ ಇಲ್ಲೇ ಸಮೀಪಿದ್ದವ್ರಿಗೆ ಹೋಗಿ ಹೇಳ್ಕೊಂಡು ಬಂದೆ ನಾನು. ಹೋಳಿಗೆ ನೋಡ್ರಿ ಎಷ್ಟು ಈಸಿಲೇ ಬರಾಕತ್ತಾವು. ಆರಾಮ್ ಎಷ್ಟು ಚಂದ ಆಗತ್ತಿದ್ದು. ಫುಲ್ ಬಲೂನ್ ಗತ್ಲೆ ಉಬ್ಬಾಕತ್ತಿದ್ವು. ನಾವು ವಿಡಿಯೋ ಮಾಡುವಾಗ ಸ್ಲೋ ಆಗವು. ನಾವು ತೆಗೆದ್ಮೇಲೆ ಬಲೂನ್ ಗತ್ಲೆ ನನಗೆ ವಾಪಸ್ ಹೊಳಿಸಿ ಹಾಕಾಸೋದಕ್ಕೆ ಆಗೋಲಾಗಿದ್ದು. ಅಷ್ಟು ಚಂದ ಆಗತ್ತಿದ್ದು. ಹೋಳಿಗೆ ಅಂತೂ ಭಾಳ ಚಲೋ ಬಂದು ಈ ಸಲ. ಮತ್ತು ಟೇಸ್ಟಿನೂ ಆಗಿದ್ವು. ಜಗ್ಲಿ ಮೇಲೆ ಮತ್ತು ಲಕ್ಷ್ಮೀ ದೇವಿಗೆ ಪೂಜೆ ಬಾನ ಇಡ್ಯಾಕಂತೇಳಿ ಒಂದು 8ರಿಂದ 10 ಹೋಳಿಗೆ ಮಾಡ್ಕೊಂಡಿದ್ದೆ. ದೇವರಿಗೆ ನೈವೇದ್ಯ ಹಿಡಿಯೋ ಸಲುವಾಗಿ ಸ್ವಲ್ಪ ಅನ್ನ, ತುಪ್ಪ ಮತ್ತು 5 ಹೋಳಿಗೆ ಇಟ್ಕೊಂಡಿದ್ದೆ ರೀ. ಸಾಂಬಾರು ಮತ್ತು ಪಲ್ಯ ಇದೇನು ಬಾನ ಹಿಡಿಯೋದಿಲ್ಲ ನಾವು. ಸಾಂಬಾರ್ಗೆ ಬೆಳ್ಳುಳ್ಳಿ ಅದು ಹಾಕಿರ್ತೀವಲ್ಲ, ಖಾರ ಅದೆಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಮಿಕ್ಸ್ ಇರ್ತದೆ ಅಂಥೇಳಿ ಹೋಳಿಗೆ ಅಷ್ಟೇ ಸ್ವೀಟ್ ಅಂಥೇಳಿ ಹೋಳಿಗೆ ಅಷ್ಟೇ ದೇವರಿಗೆ ಬಾನ ಹಿಡಿದ್ಬಿಡ್ತೀವಿ. ಪ್ರತಿ ಸಲ ನಾನು ಜಗ್ಲಿ ಮೇಲೆ ಪೂಜೆ ಮಾಡ್ಕೊಂಡು ಬಿಡ್ತಿದ್ದೆ. ಈ ಸಲನೇ ಹೊರಗಡೆ ಪೂಜೆ ಮಾಡಿಕೊಂಡೆ. ಜಗ್ಲಿ ಮೇಲೆ ಪೂಜೆ ಮಾಡಿದ್ರೆ ಏನೋ ಒಂಥರ ಕಳೆ ಅನ್ನಿಸ್ತಿತ್ತು. ಅಲ್ಲೇ ದೇವ್ರದ್ದು ದೀಪ ಹಚ್ಚೋಣ ಅದು. ಆದ್ರೂ ಜಗ್ಲಿ ಮೇಲೂ ಚೆಂದಾಗಿ ಪೂಜೆ ಮಾಡ್ಕೊಂಡಿದ್ದೆ. ಹಣ್ಣು ಹಂಪಲ ಅದೆಲ್ಲ ಇಟ್ಕೊಂಡಿದ್ದೆ ಜಗ್ಲಿ ಮೇಲೂ. ಅಲ್ಲಿನೂ ನಮಸ್ಕಾರ ಮಾಡಿಕೊಂಡು ಇವಾಗ ಲಕ್ಷ್ಮೀ ದೇವಿಗೂ ದೇವ್ರಿಗೆ ಬಾನ ಹಿಡ್ಕೊಂಡೆ ರೀ. ಇನ್ನೊಂದು ಸಲ ಮಂಗಳಾರತಿ ಮಾಡಿಕೊಂಡು ಆರತಿ ಬೆಳ್ಕೊಂಡೆ. ಇಲ್ಲಿಗೆ ನಂದು ಮಿನಿಮಮ್ 2 ಪೂಜೆ ಆಗಿಬಿಟ್ಟಿದ್ದು.
ನಮ್ಮ ಪ್ರಥಮ ಶ್ರಾವಣಿನೂ ಎಲ್ಲ ಸ್ನಾನ ಅದೆಲ್ಲ ಮುಗಿಸ್ಕೊಂಡಿದ್ದರಿ, ಅದಕ್ಕೆ ಅವ್ರಿಗೂ ಮಂಗಳಾರತಿ ತೊಗೊಬರ್ರಿ ಅಂಥೇಳಿ ಅವ್ರಿಗೆ ಕರೆದೆ. ಅವರು ಪೂಜೆ ಮಾಡಕ್ಕೆ ಅದು ನಿಂತಿರ್ರಿ. ಅವರು ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ತೊಗೊಂಡ್ರು. ಪೂಜೆ ಅದೆಲ್ಲ ಆಗಿತ್ರಿ. ಫ್ರೆಂಡ್ಸ್ಗೆ ಅರ್ಶಿನ ಕುಂಕುಮಕ್ಕೆ ಹೇಳ್ಬೇಕಂತೇಳಿ ಫ್ರೆಂಡ್ಸಿಗೆ ಕರೆಯಕ್ಕೆ ಹೋಗಿದ್ದೆ ರೀ. ನಾವು ಇರೋ ಏರಿಯಾದಾಗ ಒಂದು ಅಪಾರ್ಟ್ಮೆಂಟ್ ಕಟ್ಟಾಕತ್ತಿದ್ರಿ. ಅಲ್ಲಿ ಫ್ಲಾಟ್ಸ್ ಸೇಲ್ಗೆ ಅದಾವು, ಬರ್ರಿ ನೋಡೋನು, ನೀವು ನೋಡಾತ್ರಿ ಅಂತ ಕರ್ಕೊಂಡು ಹೋಗಿದ್ರಿ. ನನ್ಗಂತೂ ಒಂಥರ ಖುಷಿ ಆಯ್ತು. ಯಾಕಂದ್ರೆ ಇವತ್ತಿನ ತನ ಇಲ್ಲಿದ್ರು ನಾವು ಒಂದ್ಸಲ ಎಲ್ಲಿ ಯಾರ ಜೋಡಿನೂ ಫ್ಲಾಟ್ ನೋಡಾಕಾಯ್ತು ಅದ್ರ ತಲೆ ಒಳಗೆ ಇಲ್ಲ. ನಮ್ಗೆ ಫಸ್ಟ್ ಟೈಮ್ ತರ ಆಫರ್ ಬಂದಂಗ ಅನಿಸ್ತು ದೇವಿ ಕಡೆಯಿಂದ. ನಮಗೆ ನೋಡ್ಕೊಂಡು ಬಂದ್ವಿ, ಎಲ್ಲ ಚಂದಿದ್ದು. ಅವ್ರದ್ದು ಮನಿನೂ ಚಂದಿತ್ತು. ಮತ್ತೆ ಕೆಲವೊಂದು ಅಪಾರ್ಟ್ಮೆಂಟ್, ಕೆಲವೊಂದು ಮನೆಗಳು ಖಾಲಿ ಇದ್ದು ಅಂತ ತೋರ್ಸಾಕತ್ತಿದ್ರು ಅವರು. ಯಾವ ಥರ ಹೆಂಗದಾವ ಹೇಳಿ, ನೀವು ಒಂದ್ಸಲ ಬಂದ ಭೇಟಿಯಾಗಿ ಹೋಗ್ರಿ ಅಂತ ಹೇಳಕತ್ತಿದ್ರು ಅವರು. ಓಕೆ, ನಾವು ಒಂದ್ಸಲ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ತೀನಿ ತಗೋರಿ ಅಂತ ಹೇಳಿ ಬಂದೆ ರೀ ಅವ್ರಿಗೆ. ನಮ್ಗೇನಿಲ್ಲಿ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಆದರೂ ಏನೋ ಒಂಥರ ಖುಷಿ ಅನ್ನಿಸ್ತು. ಪೂಜೆ ಆದ ತಕ್ಷಣನೇ ಏನೋ ಒಂದು ಹೊಸ ಕೆಲಸಕ್ಕೆ ದೇವಿದ ಹಾದಿ ಮಾಡಿಕೊಟ್ಲಲ್ಲ ಅಂಥೇಳಿ. ಒಂದು ಗ್ಯಾಸ್ ಕಟ್ಟಿ ನೋಡ್ರಿ ಎಲ್ಲ ಹಂಗಾಗಿದ್ದಾವೆ. ಬೆಳಿಗ್ಗೆ ಹಿಡ್ಕೊಂಡು ಅಡುಗೆದೆಲ್ಲ ಬಂಡೆ ಹಿಂಗೆ ಬಿದ್ದಾವೆ. ಇವಾಗೆಲ್ಲ ತೊಳೆದ ಕ್ಲೀನ್ ಮಾಡ್ಕೊತೇನೆ ನೋಡ್ರಿ. ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಫುಲ್ ಸುಸ್ತಾಯ್ತು ನೋಡ್ರಿ ಇಷ್ಟೆಲ್ಲ ಮಾಡೋದ್ರೊಳಗಾಗಿ. ನಮ್ಮ ಪಕ್ಕದ ಮನೆಯವರು ಒಂದು ಸ್ವಲ್ಪ ಡ್ರೆಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದು ರೀ. ಅದೊಂದು ಸ್ವಲ್ಪ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟೆ. ಮಾಡೋಕ್ಕೆ ಆಗತ್ತಿರ್ಲಿಲ್ಲ ರೀ, ಅಷ್ಟು ಸುಸ್ತಾಗಿಬಿಟ್ಟಿತ್ತು. ಫುಲ್ ಸೊಂಟ ನೋವು ಆಗತ್ತಿತ್ತು. ಆದರೂ ಅರ್ಜೆಂಟ್ ಐತಿ ಕೊಡ್ರಿ ಅನ್ನಕತ್ತಿದ್ರು. ಒಂದು ಸ್ವಲ್ಪ ಫಾಸ್ಟ್ ಸ್ಟಿಚ್ ಮಾಡಿಕೊಟ್ಟೆ ರೀ ಅವರಿಗೆ. ಅಷ್ಟರೊಳಗಾಗಿ ಸಾಯಂಕಾಲನೇ ಬಿಡ್ತು. ನನ್ನ ಫ್ರೆಂಡ್ಸ್ನು ಅರ್ಶಿನ ಕುಂಕುಮ ತೊಗೊಳಕ್ಕಂತ ಹೇಳಿ ಬಂದಿದ್ರು. ಫಸ್ಟ್ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮಗಳಿಗೆ ಅರ್ಶಿನ ಕುಂಕುಮ ಕೊಟ್ಟೆ ರೀ. ಆಮೇಲೆ ನನ್ನ ಫ್ರೆಂಡ್ ಇವರು ಯಾವಾಗಲೂ ರೆಗ್ಯುಲರ್ ಪ್ರತಿ ವರ್ಷನೂ ಬರ್ತಾರೆ. ಅವ್ರ ಮನೆಗೆ ನಾವು ಹೋಗ್ತೀನಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಫಿಕ್ಸ್ ನಮ್ಮ ಮನೆ ಯಾರು ಬರಲಿಲ್ಲ ಅಂದ್ರೆ ಇವ್ರಂತರೂ ನಮ್ಮ ಮನೆಗೆ ಬರ್ತಿರ್ತಾರೆ ರೀ. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಆಮೇಲೆ ಅವ್ರ ಮನೆಗೂ ಹೋಗಿ ನಾನು ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಅವ್ರ ಮನೆ ಮಹಾಲಕ್ಷ್ಮಿ ಅಂತರೂ ಭಾಳ ಚಂದ ರೆಡಿ ಆಗಿದ್ರು ರೀ. ಎಷ್ಟು ಚಂದ ಪೂಜೆ ಮಾಡಿದ್ರು ಅವ್ರು. ಪ್ರತಿ ವರ್ಷನೂ ಮಾಡಿರ್ತಾರೆ ಅವರು. ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ ರೀ ನಾನು. ಮುತ್ತೈದರಿಗೆ ಉಡಿ ತುಂಬಾಕಂತೇಳಿ ಮೊದಲೇನೆ ಮಡ್ಲಕ್ಕೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಒಂದು ಬ್ಲೌಸ್ ಪೀಸು, 2 ಎಲೆ, ಉಡೇಕಿ ಸಾಮಾನೆಲ್ಲ ದೇವ್ರಿಗೆ ಏನೇನು ಇಟ್ಟಿದ್ನೆಲ್ಲ ಅವೆಲ್ಲ ರೀ. ಮತ್ತು ಕಡಲೆಬೇಳೆ, ಬಾಳೆಹಣ್ಣು ಮತ್ತು ಒಂದು ಹೂವು, ಇದೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಬಂದ ತಕ್ಷಣ ಕೊಡಕ್ಕೆ ಈಸಿ ಆಗ್ತದೆ ಅಂತೇಳಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಮಡ್ಲಕ್ಕಿ ತುಂಬುವಾಗ ಅದು ಮಿಸ್ ಆಯ್ತು ಇದು ಮಿಸ್ ಆಯ್ತು ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಿ. ಆಮೇಲೆ ಇನ್ನೊಬ್ಬರು ಫ್ರೆಂಡ್ ಬಂದ್ರಿ. ಅವರು ದೇವಿಗೆ ಪೂಜೆ ಅದೆಲ್ಲ ಮಾಡಿ ಆರತಿದೆಲ್ಲ ಮಾಡಿ ಅವರು ಅರ್ಶಿನ ಕುಂಕುಮ ಅದೆಲ್ಲ ತೊಗೊಂಡ್ರಿ. ಇವ್ರೂ ಶ್ರುತಿ ಅಂತ್ರಿ ನಮ್ಮ ಕ್ಲೋಸ್ ಫ್ರೆಂಡ್ ರೀ. ನಮ್ಮ ಶ್ರಾವಣಿದ ಸ್ಕೂಲ್ಗೆ ಹೋಗುವಾಗ ಹಿಡ್ಕೊಂಡು ಕ್ಲೋಸ್ ಫ್ರೆಂಡ್ ರೀ ಇವರು. ಮಿನಿಮಮ್ 4-5 ವರ್ಷ ಆಯ್ತು ಅವ್ರು ನಮ್ಗೆ ಕ್ಲೋಸ್ ಅದಾರ ರೀ. ಪ್ರತಿ ವರ್ಷನೂ ಇವರು ಬರ್ತಿರ್ತಾರೆ ರೀ. ಇವರು ಮತ್ತು ಇನ್ನೊಬ್ರು ಏನೇ ಬಂದಿದ್ರಲ್ಲ ಅವ್ರ ಕಾವ್ಯ ಅಂತೇಳಿ, ಅವರು ನಮ್ಗೆ ರೆಗ್ಯುಲರ್ ಫಿಕ್ಸ್ ಬರ್ತಾರೆ ರೀ ಫ್ರೆಂಡ್ಸ್. ಯಾರು ಬರ್ದಿಲ್ಲ ಅಂದ್ರೆ ಅವ್ರಿಬ್ಬರಿಗೆ ನಾ ಕರೆದಿರ್ತೀನಿ. ಇವರು ಮಗಳು ಇದ್ಲು, ಅವ್ರ ಮಗಳು ಅವರು ಮತ್ತು ಮಗ ಇಬ್ಬರು ಎಲ್ಲರೂ ನಮ್ಮ ಪ್ರಥಮ ಮತ್ತು ಶ್ರಾವಣಿ ಹೋಗೋ ಸ್ಕೂಲ್ಗೆ ಹೋಗ್ತಾರೆ. ಇದರಿಂದ ಕ್ಲೋಸ್ ಫ್ರೆಂಡ್ಸ್ ಅದೇವ್ರಿ ನಾವು. ಏನೇ ಇದ್ರು ಶೇರ್ ಮಾಡ್ಕೊತಿರ್ತಾರೆ ಅವರು. ನಾನು ಏನೇ ಇದ್ರು ಅವ್ರಿಗೆ ಹೇಳ್ಕೊತಿರ್ತೀನಿ ರೀ.
ಅವ್ರ ಮನೆ ದೂರ ಐತ್ರಿ, ಆದರೂ ನಾ ಹೇಳಿನಿ ಅಂತೇಳಿ ನಮಗೋಸ್ಕರ ದೂರಿಂದ ಬಂದಿದ್ದೆ ರೀ. ಭಾಳ ಖುಷಿ ಆಯಿತು. ಹಾಗೆ ಬರೋವಾಗ ನನಗೆ ಉಂಡೆ ಚೋಡ ತೊಗೊಂಡು ಬಂದಿದ್ರೆ ನಾನು ಮಾಡಿದ್ದೆ ಬೇಡ ಅಂತ ಹೇಳಿದೆ, ಆದರೂ ಇರಲಿ ತಗೋರಿ ನಮ್ಮ ಮಮ್ಮಿ ಅದು ಕೊಟ್ಟು ಕಳಿಸಿರ್ತಾರೆ ಅಂತೇಳಿ ಕೊಟ್ಟು ಕಳಿಸಿದ್ರೆ ಭಾಳ ಖುಷಿ ಆಯ್ತು ರೀ. ಆ್ಯಕ್ಚುಲಿ ನಮ್ಮ ತವ್ರ ಮನೆಯಿಂದ ಯಾರೂ ತಂದು ಕೊಟ್ಟಿರಲಿಲ್ಲ, ಅವರೇ ನಮ್ಮ ಫ್ರೆಂಡ್ಸ್ನೇ ತಾಯಿ ಇದ್ದಂಗೆ ಅಂತೇಳಿ ತೊಗೊಂಡೆ. ಖುಷಿ ಆಯ್ತು ರೀ. ನಮ್ಮ ಮನೆಯವ್ರು ಅದೇ ಹೇಳತ್ತಿದ್ರೆ, ನಿಮ್ಮ ಮನೆಯವ್ರಂತ್ರ ಯಾರು ತಂದು ಕೊಡಲಿಲ್ಲ, ನಿನ್ನ ಫ್ರೆಂಡ್ಸ್ ತೊಗೊಂಬಂದ್ರು ನೋಡ, ಖುಷಿ ಆಯ್ತು ಅಂತ ಹೇಳತ್ತಿದ್ದಾರೆ ಅವರು. ಉಂಡೆ ಅದೆಲ್ಲ ತೊಗೊಂಡು ಬಂದಿದ್ರು, ಭಾಳ ಟೇಸ್ಟಿ ಆಗಿದ್ದು, ಚಲೋ ಆಗಿದ್ದು. ಥ್ಯಾಂಕ್ಸ್ ಹೇಳಿದೆ ರೀ ಅವ್ರಿಗೂ. ಅಷ್ಟು ದೂರದಿಂದ ಬೇರೆ ಏರಿಯಾದಿಂದ ನಮಗೋಸ್ಕರ ಬಂದಿರ್ತಾರಲ್ರಿ, ಅದೇ ಒಂದು ಖುಷಿ ನಮ್ಗೆ, ಮತ್ತೇನಿಲ್ಲ. ಅವ್ರ ಮಗಳಿಗೂ ಉಡಿ ತುಂಬಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತಿದ್ದೇವೆ. ನಮ್ಮ ಶ್ರಾವಣಿ ಪ್ಲೇ ಹೋಮ್ ಹೋಗೋದಾಗಿ ಹಿಡ್ಕೊಂಡು ಅವರು ನಮ್ಮ ಕ್ಲೋಸ್ ಫ್ರೆಂಡ್ಸ್. ಇವಾಗ ಅವ್ರ ಮಕ್ಕಳು 4th, 2nd ಅದಾರ್ರಿ. ಆಮೇಲೆ ಈವ್ನಿಂಗ್ ಟೈಮಿಗೂ ಇನ್ನೊಂದು ಸಲ ಪೂಜೆ ಮಾಡ್ಕೊಂಡೆ ರೀ ನಾನು. ಈವ್ನಿಂಗ್ ಒಂದ್ಸಲ ಮಂಗಳಾರತಿ ಮಾಡಿ ಪೂಜೆ ಮಾಡಿದೇವ್ರಿ ಎಲ್ಲರೂ ಕೂಡಿ. ಎಲ್ಲರೂ ಇನ್ನೊಂದ್ಸಲ ಕೈ ಮುಗಿದ ದೇವ್ರಿಗೆ ಅದೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಇವರಿಬ್ರು ನೋಡ್ರಿ ಎಲ್ಲಿ ಹೋದ್ರು ಬರೀ ಜಗಳ ಸ್ಟಾರ್ಟ್ ಇರ್ತೈತಿ. ಆರತಿ ಮಾಡಕ್ಕೆ ಕರ್ಪೂರ ಹಚ್ಚಾಕ ಜಗಾಡಕತ್ತಿದ್ರೆ, ಶ್ರಾವಣಿನ ಆರತಿನೇ ಮಾಡಿಸಿಲ್ಲ ನನಗೆ ಅಂತೇಳಿ ಜಗಾಡಕತ್ತಿದ್ಲು. ಬೆಳಗ್ಗೆ ಲೇಟ್ ಮಾಡಿ ಎದ್ದಿದ್ರಲ್ಲ, ಅದಕ್ಕೆ ಆಕಿನ ಕೈಲಿ ಮಾಡಿಸಿರ್ಲಿಲ್ಲ ರೀ. ಅದಕ್ಕೆ ಆಯ್ತು ಮಾಡಂತೇಳಿ ಅಕ್ಕಿಗೆ ಕೊಟ್ಟಿದ್ದೆ ರೀ. ಅಕ್ಕಿಗೆ ರೂಢಿ ಐತ್ರಿ ಮಾಡಾಕ, ಯಾಕಂದ್ರೆ ಸ್ಕೂಲ್ ಹೋಗುವಾಗ, ಪ್ರೇರಣಾ ಸ್ಕೂಲ್ ಹೋದಾಗ ಅಕ್ಕಿಗೆ ಇವೆಲ್ಲ ಫಂಕ್ಷನ್ ಇದ್ದಾಗ ಮಾಡಿಸಿ ರೂಢಿ ಮಾಡಿಸಿದಾರೆ ಅವ್ರಿಗೆ. ಅದಕ್ಕೆ ನಂಗೆ ಗೊತ್ತೈತಿ ನಾ ಮಾಡ್ತೀನಿ ಅಂತ ಅಂತೇಳಿ ಮಾಡಾಕತ್ತಿದ್ದಳ್ರಿ. ಆಕಿನೂ ಆರತಿ ಮಾಡಿದ್ಲ. ದೇವ್ರಿಗೆ ಅಕ್ಷತೆ ಹಾಕಾಕತ್ತಿದ್ರಿ. ಅಕ್ಷತೆನೇ ಖಾಲಿ ಮಾಡಿದ್ರು ಇಬ್ರು. ನಾವು ಸ್ವಲ್ಪ ಹಾಕ್ತೇನೆ, ನೀ ಸ್ವಲ್ಪ ಹಾಕ್ತೇನೆ ಅಂತ ಹೇಳಿ ಎಲ್ಲಿ ಉಳಿದ್ರು ಇವ್ರನ್ನ ಸಂಭಾಳಿಸೋದೇ ಕಡೆ ನಮ್ಗೆ ದೊಡ್ಡ ಕಠಿಣ ಆಗಿಬಿಡ್ತೈತಿ. ಅವ್ರಿಗೆ ಏನು ಮಾಡ್ತಾರೆ ಮಾಡಲಿ ಅಂತೇಳಿ ಬಿಟ್ಬಿಟ್ಟಿದ್ವಿ. ಅಷ್ಟೇ ದೂರಿಂದ ಮಾಡ್ರಿ ಅಂತೇಳಿ ಹೇಳ್ಕೊಟ್ಟಿದ್ದೆ ರೀ ಅವರಿಗೆ. ಅದೇ ಎಲ್ಲರೂ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ರು. ಹೆಂಗಾರೆ ಯಾಕೆ ಮಾಡಲಿ, ಎಲ್ಲರೂ ಕೂಡಿ ಮಾಡೋದು ಒಂಥರ ಖುಷಿ ಅಲ್ರಿ. ಇವರು ನಮ್ದು ಹೊಸ ಫ್ರೆಂಡ್ ರೀ. ಇವಾಗ ನಮ್ಮ ಸಮೀಪ ಬಾಡಿಗೆ ಬಂದಿದ್ದರು. ಅವರು ಫ್ರೆಂಡ್ ಆಗಿದ್ರೆ ಅವ್ರಿಗಿನ್ನು ಪೂಜೆ ಕರೆದಿದ್ದೆ ರೀ. ಅವರು ಸ್ವಲ್ಪ ಲೇಟ್ ಮಾಡಿ ಬಂದು ಅವರು ಆರತಿದೆಲ್ಲ ತೊಗೊಂಡು ಅರ್ಶಿನ ಕುಂಕುಮ ತೊಗೊಂಡು ಹೋದ್ರಿ. ಹಂಗೆ ಸ್ವಲ್ಪ ಮಾತಾಡ್ಕೊತ ಕುಂತಿದ್ವಿ. ಆಮೇಲೆ ನಮ್ಮ ಓನರ್ ಬಂದಿದ್ದರು ರೀ. ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟೆ ರೀ. ಹಿರಿಯರು ಅಂಥೇಳಿ ಯಾರೂ ಇರಲಿಲ್ಲ, ಅದಕ್ಕೆ ಅವರು ದೊಡ್ಡವ್ರು ಅಂತೇಳಿ ನಮ್ಮ ಮನೆಗೆ ಬಂದಿದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಎಲ್ಲರೂ ಫ್ರೆಂಡ್ಸ್ ನಾವೇ ಪೂಜೆ ಮಾಡ್ಕೋತಿದ್ವಿ. ಅವರು ದೊಡ್ಡವ್ರು ಅಂತೇಳಿ ಬಂದ್ರಲ್ಲ, ಒಂದು ಸ್ವಲ್ಪ ಖುಷಿ ಆಯಿತು. ಅವ್ರ ಮನೆಗೂ ನಾವು ಹೋಗಿರ್ತೇನೆ ರೀ. ಪ್ರತಿ ವರ್ಷ ಬಿಡಲಾರ್ದೆ ನನ್ನ ಕರೀತಾರೆ ಅವರು. 5 ವಾರ ಶ್ರಾವಣ ತಿಂಗಳದ 5 ವಾರನೂ ನನ್ನ ಕರೆದಿರ್ತಾರೆ. ನಾನು ನಮ್ಮ ಶ್ರಾವಣಿ ಇಬ್ಬರು ಕಂಪಲ್ಸರಿ ಹೋಗಿರ್ತೇವೆ. ಯಾರು ಬರಲಿಲ್ಲ ಅಂದ್ರೆ ನಾವಿಬ್ಬರು ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದಿರ್ತೇವೆ ರೀ. ಒಳ್ಳೆ ರೀತಿಲಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳಿಸ್ತಾರೆ ರೀ. ಅವ್ರ ಆಶೀರ್ವಾದನೇ ನಮ್ಗೆ ಒಳ್ಳೇದು ಆಗ್ಯದ ಅನ್ಕೊಂಡಿರ್ತೇನೆ ರೀ ನಾನು. ಅವರು ಭಾಳ ಚಂದ ಪೂಜೆ ಮಾಡಿರ್ತಾರೆ ರೀ. ಅವರೇ ನೋಡಿಕೊಂಡು ನಾನು ಪೂಜೆ ಮಾಡಿದ್ದು ಕಲ್ಕೊಂಡೇನಿ ರೀ. ನಾ ಎಲ್ಲಿ ಹೋಗಿರ್ತೇನಲ್ಲ, ಅಲ್ಲಿ ಯಾವ ಥರ ಪೂಜೆದಾಗ ಮಾಡಿರ್ತಾರೆ, ಹೆಂಗೆ ಮಾಡಿರ್ತಾರೆ ಅಂತ ನೋಡಿಕೊಂಡು ನಾನು ಒಂದು ಸ್ವಲ್ಪ ಏನಾರ ಚೇಂಜಸ್ ಮಾಡ್ಕೋತೇನೆ ರೀ. ಏನಾದರೂ ತಪ್ಪು ಮಾಡ್ಕೊಂಡಿದ್ದಂದ್ರೆ. ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಭಾಳ ಪ್ರೀತಿ ರೀ. ನಮ್ಮ ಶ್ರಾವಣಿ ನಂತರ ಭಾಳ ಪ್ರೀತಿ ಮಾಡ್ತಾರೆ. ಅವ್ರ ಮನೆಗೆ ಹೋದ್ರ ನಂತರ ಹಾಗೆ ಕಳಿಸೋದಿಲ್ಲ. ಏನಾದರೂ ಒಂದು ಕೊಟ್ಟು ಚಾಕ್ಲೇಟರ ಏನಾರ ಕೊಟ್ಟು ಕಳಿಸಿ ಬಿಟ್ಟಿರ್ತಾರೆ ಅವ್ರು. ಸೊ ನಮ್ದು ಲಕ್ಷ್ಮೀ ಪೂಜೆ ಅಂತೂ ಎಲ್ಲ ಪೂರ್ತಿ ಆಯ್ತು ರೀ. ಮುಂಜಾನೆ ಹಿಡ್ಕೊಂಡು ಉಪವಾಸ ಇದ್ದೆ ರೀ ನಾನು. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಾದ್ಮೇಲೆ ಊಟ ಮಾಡ್ಬೇಕಂತ ಹೇಳಿ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟೆ ರೀ. ಈ ಸಲ ಅಂತೂ ಜಾಸ್ತಿ ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟೆ ರೀ ನಾನು. ಮಿನಿಮಮ್ 5ರಿಂದ 6 ಜನಕ್ಕೆ ಅರ್ಶಿನ ಕುಂಕುಮ, ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಖುಷಿ ಆಯ್ತು ರೀ ಭಾಳ. ಪ್ರತಿ ಸಲ ನಮ್ಮ ಫ್ರೆಂಡ್ಸ್ಗೆ ಅಷ್ಟೇ ಕೊಡ್ತಿದ್ದೆ, ಈ ಸಲ ಜಾಸ್ತಿನೇ ಆದಂಗೆ ಆಯಿತು. ಆಮೇಲೆ ಎಲ್ಲರೂ ಕೂಡಿ ಪ್ರೀತಿಯಿಂದ ಊಟ ಮಾಡ್ಕೊಂಡ್ವಿ, ಹೋಳ್ಗೆ ಊಟ.
ಊಟ ಆದಮೇಲೆ ಲಕ್ಷ್ಮೀ ದೇವಿಗೆ ಇನ್ನೊಂದ್ಸಲ ಕೆಂಪಾರತಿ ಅಂತ ಮಾಡ್ಬೇಕ್ರಿ. ಯಾಕಂದ್ರೆ ಎಲ್ಲರೂ ಬಂದು ಹೋಗಿರ್ತಾರಲ್ಲ, ಪೂಜೆ ಚಂದ ಆಗಿರ್ತೈತಿ, ಚಲೋ ಆಗ್ಯದ ಅಂತೇಳಿ ಒಂಥರ ನೆದರಾದಂಗೆ ಆಗಿರ್ತೈತಿ. ಮನುಷ್ಯರಿಗೆ ಹೆಂಗೆ ನೆದರಾಗ್ತೈತಿ ಹಾಗೆ ದೇವ್ರಿಗೂ ನೆದರಾಗ್ತೈತಿ. ಅದಕ್ಕೆ ಒಂದ್ಸಲ ಕೆಂಪಾರತಿ ಅಂತ ಹೇಳಿ ಆರತಿ ಮಾಡ್ಬೇಕ್ರಿ ಮನ್ಕೊಳ್ಳೋ ಟೈಮ್ನಾಗೆ. ಪೂಜೆನೂ ಮುಕ್ತಾಯ ಆದಂಗೆ ಆಗ್ತೈತಿ. ಅದಕ್ಕೆ ಆರತಿ ಒಳಗೆ ಕೆಂಪು ಕುಂಕುಮ ಮತ್ತು ಸ್ವಲ್ಪ ಸುಣ್ಣ ಹಾಕೊಂಡು ದೇವಿಗೆ ಆರತಿ ಮಾಡಿ 3 ಸಲ ನಿವಾಳಿಸಿ ತೆಗೆದು ಆಮೇಲೆ ಕಳಸ ಏನು ಇಟ್ಟಿರ್ತೀವಲ್ಲ ಅದನ್ನು 3 ಸಲ ಕದಲಿಸ್ಬೇಕ್ರಿ. ಎಲ್ಲ ವಸ್ತುಗಳನ್ನು 3 ಸಲ ಕದಲಿಸಿದೀವಿ ಅಂದ್ರೆ ನಮ್ಮ ಪೂಜೆ ಪೂರ್ತಿ ಮುಗಿತಂದಂಗ್ರಿ. ಪೂಜೆ ರಾತ್ರಿ ಆಗೈತ್ರಿ, ಪೂಜೆ ಮುಗಿಸಾಕತ್ತಿದ್ದೆ. ಅದಕ್ಕೆ ಕೆಂಪಾರತಿದ ಪೂಜೆ ಮಾಡಿದೆ, ಕೆಂಪಾರತಿದ ಆರತಿ ಮಾಡಿದೆ. ಆರತಿ ಮಾಡಿ ಆಮೇಲೆ ಎಲ್ಲನೂ 3 ಸಲನೂ ಕದಲಿಸಿದ್ರೆ ನಮ್ದು ಲಕ್ಷ್ಮೀ ಪೂಜೆ ಮುಗಿತಂದಂಗ್ರಿ. ನಮ್ಮ ಫ್ರೆಂಡ್ ಒಬ್ರು ಬರೋವಾಗ ನೋಡ್ರಿ ನಮಗೆ ಉಂಡಿ ಅದೆಲ್ಲ ತಂದು ಕೊಟ್ರೆ ಭಾಳ ಖುಷಿ ಆಯ್ತು. ಅವ್ರ ಮನೆಯಿಂದ ಉಂಡಿ ಇದೆಲ್ಲ ತಂದು ಕೊಟ್ಟಂಗಾಯ್ತು. ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಫ್ರೆಂಡಿಗೆ, ಖುಷಿ ಆಯ್ತು. ಎಲ್ಲ ಉಂಡಿನೂ ಭಾರಿ ಟೇಸ್ಟಿ ಆಗಿದಾವೆ ರೀ, ಚಲೋ ಆಗಿದ್ದಾವೆ. ನಾನು ಶೇಂಗಾದ ಉಂಡಿ ಅಷ್ಟೇ ಮಾಡಿದ್ದೆ, ರವಾದ ಉಂಡಿ ಬುಂದೇದ ಉಂಡಿ ಅದು ಮಾಡಿರಲಿಲ್ಲ. ಇದು ಬೇಸನ್ ಉಂಡಿ ಅವ್ರೆ ತಂದು ಕೊಟ್ಟರೆ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದ್ದೈತ್ರಿ. ಬೆಳಿಗ್ಗೆ ಎದ್ದು ಸ್ನಾನ ಅದೆಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಇದೆಲ್ಲ ಮಾಡ್ಕೊಂಡು ಇಲ್ಲಿದು ಲಕ್ಷ್ಮೀದ ಕಳಸ ಅದೆಲ್ಲ ತಕೊಂಡೆ ರೀ. ರಾತ್ರಿನೇ ಕದಲ್ಸಿದ್ನೆಲ್ಲ ಬೆಳಿಗ್ಗೆ ಆರಾಮ್ ಸ್ನಾನ ಆದ್ಮೇಲೆ ತೆಗೆಸ್ಕೊಂಡ್ಬಿಟ್ರೆ ಆಯ್ತು. ವಾಪಸ್ ಮತ್ತೇನು ಪೂಜೆ ಅದೇನು ಮಾಡ್ಕೊಳ್ಳೋದು ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಎಲ್ಲ ತೆಗೆದಿಟ್ಕೊಳಕತ್ತಿದ್ದೆ ರೀ. ಕಳಸಕ್ಕಿಟ್ಟು ತೆಂಗಿನಕಾಯಿನ ನಾವು ಯಾವ್ದ್ರ ಅಡಿಗೆ ಮಾಡೋ ಯೂಸ್ ಮಾಡ್ಕೋಬೋದ್ರಿ. ಪೂಜೆ ಮಾಡಿದ್ದ ಕಳಸದ ನೀರೊಳಗಿನೂ ಎಲ್ಲಾ ಕೊಯ್ಲಿಗಳಿಗೂ ನೀರು ಚಿಮ್ಕಿಸ್ಕೋಬೇಕಂತ್ರಿ. ಆಮೇಲೆ ಉಳಿದಿದ್ದ ನೀರ್ನೆಲ್ಲ ತುಳಸಿ ಗಿಡಕ್ಕೆ ಹಾಕಿದ್ದೆ. ನಾನು ಮಡಿಲಕ್ಕೆ ಸಾಮಾನುಗಳೇನಿದ್ದು ಎಲ್ಲ ಒಂದು ಪೇಪರ್ ಒಳಗೆ ಚೆನ್ನಾಗಿ ಸಪ್ರೇಟ್ ಕಟ್ಟಿಟ್ಕೊಂಡೆ ರೀ. ಕಾರಿಕ ಮತ್ತು ಕೊಬ್ಬರಿನ ಕಟ್ಕೊಳ್ಳಿಲ್ಲ ಅದನ್ನ ಇದನ್ನ ಅಡಿಗೆ ಯೂಸ್ ಮಾಡ್ಕೊಂಡು ಬಿಡ್ತೀನಿ. ಪೂಜೆ ಅದೆಲ್ಲ ಮುಗಿತಲ್ರಿ. ಅದಕ್ಕೆ ಎಲ್ಲ ಸಮಯ ಮತ್ತು ವಸ್ತುಗಳನ್ನೆಲ್ಲ ತೊಳೆದ ಪ್ಯಾಕ್ ಮಾಡಿ ಇಟ್ಬಿಟ್ಟೇನ್ರಿ. ಮತ್ತೆ ಹೊರಗಡೆ ಇಟ್ಬಿಡೋಣ ಹಾಳಾಗ್ತಾವ. ಅದಕ್ಕೆ ಎಲ್ಲ ತೊಳೆದೇನಿ. ಮತ್ತೆ ಇನ್ನೊಂದ್ಸಲ ಪಿತಾಂಬರಿ ಹೆಚ್ಚಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದೆ. ಇವಾಗ ಎಲ್ಲ ಒರೆಸಿಟ್ಕೊಂಡು ಪ್ಯಾಕ್ ಮಾಡಿ ಇಟ್ಬಿಟ್ಟೇನೆ ಒಂದು ಬಾಕ್ಸ್ ಒಳಗೆ. ಮತ್ತೆ ಬೇಕಾದಾಗ ತಗೋತೀನಿ. ನೆಕ್ಸ್ಟ್ ಇನ್ನು ಮತ್ತೆ ಯಾವಾಗ ಪೂಜೆ ಮಾಡ್ತಾವಲ್ಲ ಅವಾಗ ತಗೋತೀನಿ. ಸೊ ಈ ಥರ ಇತ್ತು ನೋಡ್ರಿ ನಮ್ದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮತ್ತು ಪ್ರಿಪ್ರೇಷನ್. ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಇದ್ರೊಳಗೆ ಯಾವುದಾದ್ರೂ ತಪ್ಪಾಗಿತ್ತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ. ನನಗೆ ಎಷ್ಟು ತಿಳಿದದ ಆ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ನನಗೆ ಸತ್ಯನಾರಾಯಣ ಪೂಜೆ ಮಾಡೋಕೆ ಬಂದ ಕುಲಕರ್ಣಿಯವ್ರು, ನಮ್ಮ ಊರಾಗಿನ ಕುಲಕರ್ಣಿಯವರು ಈ ಥರ ಮಾಡಬೇಕಂತ ಹೇಳ್ಕೊಟ್ಟಿದ್ದರು ರೀ. ಅದೇ ಥರ ನಾನು ಫಾಲೋ ಮಾಡ್ತೀನಿ. ಮತ್ತು ಬೇರೆ ಕಡೆ ಎಲ್ಲರೂ ಹೋದಾಗ ಯಾವ ಥರ ಕೆಲವೊಬ್ರು ಏನಾದರೂ ಚೇಂಜಸ್ ಹೇಳಿದರೆ ಅದನ್ನು ನಾನು ಫಾಲೋ ಮಾಡ್ಕೊತ ಬಂದಿದ್ದೀನಿ ರೀ. ಏನಾದರೂ ತಪ್ಪಾಗಿತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಓಕೆ, ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಮತ್ತು ಹೀಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ನಾನು. ದಯವಿಟ್ಟು ನೋಡ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಟೇಕ್ ಕೇರ್.